ಅಡುಗೆಯ ರುಚಿ ಕಥೆಯ ಸವಿ. ವೆಲ್ಕಮ್ ಟು ಎಪಿಸೋಡ್ 1. ಇವತ್ತಿನ ನಮ್ಮ ಕಥೆ ತಲುಪದ ಪ್ರೇಮ ಪತ್ರ. ಕೆಲವು ಪ್ರೇಮ ಕಥೆಗಳು ದೊಡ್ಡ ದೊಡ್ಡ ಆಶ್ಚರ್ಯದಿಂದ ಸ್ಟಾರ್ಟ್ ಆಗುತ್ತೆ. ಆದರೆ ಈ ಪ್ರೇಮ ಕಥೆ ಒಂದು ಚಿಕ್ಕ ತಪ್ಪಿನಿಂದ ಸ್ಟಾರ್ಟ್ ಆಯಿತು. ಪ್ರತಿದಿನ ಒಂದು ಹುಡುಗಿ ಬಸ್ ಸ್ಟಾಪಲ್ಲಿ ಬಸ್ಸಿಗಾಗಿ ವೆಯ್ಟ್ ಮಾಡ್ತಾಯಿದ್ಲು. ಅದೇ ರೋಡ್ನ ಇನ್ನೊಂದು ಕಡೆ ಒಂದು ಹುಡುಗ ಅವಳನ್ನ ಗಮನಿಸ್ತಾ ಇದ್ದ. ಇಬ್ಬರು ಯಾವತ್ತೂ ಮಾತಾಡಿಲ್ಲ, ಆದರೆ ಒಂದು ಸಣ್ಣ ಸ್ಮೈಲ್ ಕೊಡ್ತಾಯಿದ್ರು. ಆ ನಗು ಅವರ ದಿನದ ಬೆಸ್ಟ್ ಪಾರ್ಟ್ ಆಗಿತ್ತು. ಒಂದು ಮಳೆ ಸಂಜೆ ಧೈರ್ಯ ಮಾಡಿ ಆ ಹುಡುಗ ಒಂದು ಲೆಟ್ರ್ ಬರೆದ. ದೊಡ್ಡ ಮಾತೇನಿರಲಿಲ್ಲ, ಬಟ್ ಏನು ಬರೆದಿದ್ದ ಅಂದರೆ, ನನಗೆ ನಿಮ್ಮ ಹೆಸರೇ ಗೊತ್ತಿಲ್ಲ, ಆದರೆ ನಿಮ್ಮ ನಗು ನನ್ನ ದಿನದ ಬೆಸ್ಟ್ ಪಾರ್ಟ್. ವಿಧಿ ಅವಕಾಶ ಕೊಟ್ಟರೆ ಆ ನಗು ಹಿಂದೆ ಇರೋ ವ್ಯಕ್ತಿನ ತಿಳಿದುಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅವನ ಹಣೆ ಬರೋನೋ ಏನೋ. ನೆಕ್ಸ್ಟ್ ಡೇಯಿಂದ ಅವಳು ಬಸ್ ಸ್ಟಾಪ್ಗೆ ಬಂದಿಲ್ಲ. ಆ ಲೆಟ್ರು ಅವನ ಹತ್ರನೇ ಉಳೀತು. ದಿನ ವಾರಗಳಾಯಿತು, ವಾರ ವರ್ಷಗಳಾಯಿತು. ಅವನು ಕಾದ, ಆದರೆ ಜೀವನ ಇಬ್ಬರನ್ನು ಬೇರೆ ಬೇರೆ ದಾರಿಯಲ್ಲಿ ಕರೆದೋಯ್ತು. ಸುಮಾರು ವರ್ಷಗಳಾದ ಮೇಲೆ ಒಂದಿನ ಒಂದು ಬುಕ್ ಸ್ಟೋರ್ಗೆ ಹೋದ. ಪುಸ್ತಕಗಳ ನಡುವೆ ಒಂದು ನಗು ಅವನ ಕಣ್ಣಿಗೆ ಬಿತ್ತು. ಅದು ಎಲ್ಲೋ ನೋಡಿರೋ ನಗು ಥರನೇ ಇತ್ತು. ಹೌದು, ಅದು ಅವಳೇ. ಅವಳು ಅವನನ್ನು ನೋಡಿ ಕೇಳಿದ್ಲು, ಆ ಬಸ್ ಸ್ಟಾಪಲ್ಲಿ ಪ್ರತಿದಿನ ಬರ್ತಿದ್ದ ಹುಡುಗ ನೀವೇ ಅಲ್ವಾ ಅಂದ. ಅವನು ಹ್ಞೂ ಅಂದ. ಆವಾಗ ಅವಳ ಹಳೆಯ ಡೈರಿ ತೆಗೆದು ಅದರಿಂದ ಒಂದು ಹೂ ತೆಗೆದು ಹೇಳಿದ್ಲು, ನಿಮ್ಮನ್ನು ಕೊನೆ ಸರಿ ನೋಡಿದಾಗ ಇಟ್ಟಿದ್ದ ಹೂ ಇದು ಅಂತ. ಆಗ ಅವನು ಜೇಬಿನಿಂದ ಅವನು ಬರ್ತಿದ್ದ ಲೆಟರ್ ತೆಗ್ದ. ಆ ಲೆಟರ್ ಓದ್ತಾ ಅವಳು ನಕ್ಕದ್ಲು. ನಗ್ತಾ ಕಣ್ಣಂಚಲ್ಲಿ ನೀರು ಬಂತು. ನಿಧಾನವಾಗಿ ಹೇಳಿದ್ಲು, ಕೆಲವು ಪ್ರೇಮ ಕಥೆಗಳು ತಡವಾಗಿ ಬರೋದಿಲ್ಲ, ಅವು ಸರಿಯಾದ ಸಮಯಕ್ಕೆ ಕಾಯ್ತಾ ಇರುತ್ತೆ ಅಂತ. ಆ ದಿನ ಅವರು ಶಾಶ್ವತವಾಗಿ ಜೊತೆಗಿರೋ ಭರವಸೆ ನೀಡಿಲ್ಲ, ಆದರೆ ಬುಕ್ ಸ್ಟೋರಿಂದ ಹೊರಬರುವಾಗ ಜೊತೆಯಾಗಿ ಬಂದರು. ಎಷ್ಟೋ ವರ್ಷಗಳಿಂದ ಪರಿಚಯ ಇರೋ ಥರ. ಕೆಲವೊಮ್ಮೆ ಪ್ರೀತಿ ಸಮಯಕ್ಕೆ ಬರೋದಿಲ್ಲ, ಸಮಯನೇ ಪ್ರೀತಿನ ಮತ್ತೆ ನಮ್ಮ ಬಳಿಗೆ ತಂದು ನಿಲ್ಲಿಸುತ್ತೆ. ನಿಮಗೆ ಈ ಕತೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಕತೆ ಜೊತೆ. ಥ್ಯಾಂಕ್ ಯು.